ಚೆನ್ನಾಗಿತ್ತು. ಓಹ್ ಬನ್ನಿ ಮಧ್ಯೆ ಬನ್ನಿ ಮಧ್ಯೆ ಬನ್ನಿ ಪುರುಷೋತ್ತಮನ ಪ್ರಸಂಗ ನಮಗೆ ಜೋರಾಗ ಮಾತಾಡಿ ಸರ್. ಪುರುಷೋತ್ತಮನ ಪೆಪ್ಸಿ ಎಲ್ಲ ಕೊಡಿಸಿದ್ದೀವಿ ಎಲ್ಲ ಮಾತಾಡಿ. ಪುರುಷೋತ್ತಮನ ಪ್ರಸಂಗ ನಮಗೆ ಬೇರೆ ಒಂದು ಪ್ರಾಂತ್ಯಕ್ಕೆ ಮತ್ತು ಬೇರೆ ಒಂದು ಸೊಗಡಿಗೆ ಕರ್ಕೊಂಡು ಹೋಗುವಂಥ ಒಂದು ಸಿನಿಮಾ. ಅದಕ್ಕೆ ಈ ಟೀಮೇ ಸಾಕ್ಷಿ. ಈ ಸಿನಿಮಾದ ನಿರ್ದೇಶಕರು ದೇವದಾಸ್ ಕಪ್ಪಿಕಾಡವರ ದಿಗ್ದರ್ಶನದಲ್ಲಿ ಆಗ್ತಾ ಇರುವಂಥದ್ದು. ಆಮೇಲೆ ಈ ಹುಡುಗನ ಬಗ್ಗೆ ನಾನು ಹೇಳಲೇಬೇಕು. ಆ್ಯಕ್ಚುಲಿ ಎಷ್ಟು ಸಟಲ್ಡಾಗಿ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಮೆಚ್ಯೂರ್ಡಾಗಿ ಆ ಪಾತ್ರವನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ನೀವು ಇಲ್ಲಿಯವರು ನಿಮ್ಮ ಬೆಂಗಳೂರು ನೋಡಿ, ಅವರು ಬೆಂಗಳೂರಿನವರು ಮಂಗಳೂರಿನ ಕನ್ನಡವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಈ ಇಡೀ ತಂಡ ನಮ್ಮನ್ನು ಆ ಪ್ರಾಂತ್ಯಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದೆ. ಒಂದು ಫೀಲ್ ಗುಡ್ ಫಿಲಮ್, ಎಲ್ಲರ ಪಾತ್ರದ ವಿಚಾರವಾಗೂ ಕೂಡ. ಆ್ಯಂಡ್ ಈ ಸಿನಿಮಾದ ನಿರ್ಮಾಪಕರಿಗೆ ನಾನು ಖಂಡಿತವಾಗ್ಲೂ ಅವರನ್ನು ನಾನು ಮೆಚ್ಕೊಳ್ಳೇಬೇಕು. ಯಾಕಂತಂದರೆ ತಮ್ಮ ಮಗನ್ನ ಈ ಥರದ ಒಂದು ಪ್ರಯತ್ನ ಆಗಿದೆ. ಯಾಕಂತಂತಂದರೆ ಒಂದು ಪ್ರಾಂತ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲಿ ಭಾಷೆ ಆಗುತ್ತೆ ಮತ್ತು ಅಲ್ಲಿಯ ಸ್ಲ್ಯಾಂಗ್ ಬರ್ತದೆ. ಸೊ ಇದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿರುವಂಥ ಸಿನಿಮಾ. ಆ್ಯಂಡ್ ಭಾಳಷ್ಟು ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ಎಸ್ಪೆಷಲಿ ಈ ದುಬೈಗೆ ಹೋಗುವಂಥ ಒಂದು ಮ್ಯಾಟ್ರಾಗಲಿ ಏನೇನಾಗುತ್ತೆ ಅಂತನ್ನುವಂಥದ್ದು ಯಾರು ಎಷ್ಟು ಕಷ್ಟ, ನಮಗೆ ಭಾಳ ಸುಲಭ ಅಂತ ಅಂದ್ಕೊಳ್ತೀವಿ ನಾವು, ಬಟ್ ಅದಲ್ಲ. ಅದು ಅಲ್ಲೇನೇನು ಫ್ರಾಡ್ಗಳಾಗುತ್ತೆ ಅಂತನ್ನುವಂಥದ್ರ ವಿಚಾರವಾಗಿ ತುಂಬ ಚೆನ್ನಾಗಿರೋವಂಥ ಒಂದು ಟ್ರಾವೆಲ್ಲು. ಮೆಸೇಜ್ ಹೇಳುತ್ತೆ, ಫನ್ ಇದೆ, ಫ್ಯಾಮಿಲಿ ಸಿನಿಮಾ. ಖಂಡಿತವಾಗಲೂ ಈ ಥರದ ಒಂದು ಹೊಸ ಯುವಕರಿಗೆ, ಹೊಸ ಪ್ರತಿಭೆಗಳಿಗೆ ಇತ್ತೀಚಿನ ದಿವಸಗಳಲ್ಲಿ ಕನ್ನಡಾಭಿಮಾನಿಗಳು ಬೆನ್ನು ತಟ್ಟಿದ್ದಾರೆ. ಆ ಸಾಲಿನಲ್ಲಿ ಈ ಥರದೊಂದು ಈ ಸಿನಿಮಾ ಸೇರಲಿ ಅಂತ ಅನ್ನುವಂಥದ್ದು ನನಗೆ. ಮತ್ತು ಈ ತಂಡ ಮತ್ತೆ ಸಿನಿಮಾ ಮಾಡ್ತಾ ಇರಲಿ, ಯಶಸ್ವಿ ಸಿನಿಮಾ ಮಾಡ್ತಾ ಇರಲಿ ಅಂತ ಅನ್ನುವಂಥದ್ದು ನನ್ನ ಕೊಡುತ್ತೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಥ್ಯಾಂಕ್ಸ್. ಒಳ್ಳೆಯದಾಗಿ. ನಮಸ್ಕಾರ. ತುಂಬ ಚೆನ್ನಾಗಿತ್ತು. ನನಗೆ ಹೊಸದು ಅನಿಸಿದ್ದೇ ನನಗೆ ಅದು. ಬಿಕಾಸ್ ಪರ್ಸ್ನಲಿನೂ ಕೂಡ ನನಗೆ ಆ ಮಂಗಳೂರಿನ ಕನ್ನಡ ನನಗೆ ಭಾಳ ಇಷ್ಟ. ಸೊ ನಾನು ಬೇಗ ಕನೆಕ್ಟ್ ಆಗಿಬಿಡ್ತೀನಿ. ಸೊ ಇವ್ರ ಟ್ರೈಲರಲ್ಲೇ ಅದನ್ನು ಮಾಡಿದ್ರು. ಅಧ್ಯಕ್ಷರು ಎಲ್ಲನೂ ಹೇಳಿದ್ದಾರೆ. ಆದರೂ ನಮ್ಮ ಕಡೆಯಿಂದ ಹೇಳಬೇಕು, ಪುರುಷೋತ್ತಮನ ಪ್ರಸಂಗ ಇಲ್ಲ. ಅವ್ರು ಪುರುಷೋತ್ತಮ ಮಾತಾಡಲಾ? ಬನ್ನಿ ಮೇಡಮ್, ಬನ್ನಿ. ಪುರುಷೋತ್ತಮನ ಪ್ರಸಂಗ ಒಂದು ಓಕೆನಾ? ಪುರುಷೋತ್ತಮನ ಪ್ರಸಂಗ ಸರ್ ಮುಗೀತಲ್ಲ ನಡ್ರಿ ನೀವು. ಪುರುಷೋತ್ತಮನ ಪ್ರಸಂಗ ನಿಜಕ್ಕೂ ಒಂದು ಒಳ್ಳೆಯ ಚಿತ್ರ, ಒಂದು ಫ್ಯಾಮಿಲಿ ಎಲ್ಲ ಕೂತು ನೋಡೋಂಥ ಚಿತ್ರ. ರಾಷ್ಟ್ರಕೂಟ ಪಿಕ್ಚರ್ಸ್ ನಮ್ಮ ರವಿ ಸರು ಒಂದು ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ. ಫಸ್ಟ್ ಟೈಮು ಹೀರೋ ಆಗಿ ಮಾಡಿದ್ದಾರೆ, ಅವರ ಮಗನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಫಸ್ಟ್ ಟೈಮ್ ಅಂತ ಎಲ್ಲೂ ಅನಿಸಲ್ಲ ನಿಜವಾಗ್ಲೂ. ಏಕೆಂದರೆ ಒಂದು ಅನುಭವ ಇರೋ ಕಲಾವಿದರ ಥರ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಹೀರೋಯಿನ್ನು ಅವರು ಅಷ್ಟೇ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಾಮಿಡಿ, ಒಂಥರ ಕ್ಲಾಸ್ ಕಾಮಿಡಿ ಇದೆ ಇದರಲ್ಲಿ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ಒಂದು ಕಾಮಿಡಿ ಜೊತೆ ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ. ಯಾಕೆಂದರೆ ಯೂತ್ಸ್ಗಳಿಗೆ ಯೂಶಲಿ, ಯಾಕೆಂದರೆ ನಾವಿಲ್ಲೇನೂ ಮಾಡೋಕ್ಕಾಗಲ್ಲ, ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಎಷ್ಟು ಮೋಸಗಳಿದೆ ಅನ್ನೋದು ತುಂಬ ನೀಟಾಗಿ ತೋರಿಸಿದ್ದಾರೆ. ಒಂದು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ. ಇದೇ ಶುಕ್ರವಾರ ಬಿಡುಗಡೆ ಆಗ್ತಿದೆ, ಎಲ್ಲರೂ ನೋಡಿ. 1ನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗ್ತಿದೆ, ಎಲ್ಲರೂ ನೋಡ್ರಿ. ಕನ್ನಡ ಚಿತ್ರಗಳಿಗೆ ಹರಿಸಿ ಆಶೀರ್ವದಿಸಿ. ನಮಸ್ತೆ. ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಭಯಚಂದ್ರು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಪುರುಷೋತ್ತಮ ಪ್ರಸಂಗ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸ್ನೇಹಿತರಾದ ಅಜಯ್ ಪೃಥ್ವಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸು. ಹೊಸಬ್ರು ಅಂತ ಗೊತ್ತಾಗಲ್ಲ, ಅಂದರೆ ಲೈಕ್ ಇಸ್ ಡೆಬ್ಯೂ ಮೂವಿ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ಸ್ ಅದು ಕೂಡ ಲೈಕ್ ಫ್ರಮ್
ಫಸ್ಟಿಂದ ಲಾಸ್ಟ್ವರೆಗೂ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ. ಲೈಕ್ ಒಬ್ಬ ವ್ಯಕ್ತಿ ಆ ಒಂದು ಹೊರದೇಶಕ್ಕೆ ಹೋಗಿ ಏನೋ ಒಂದು ಸಂಪಾದನೆ ಮಾಡಬೇಕು ಅಂತಂದರೆ ಏನೇನೆಲ್ಲ ಒಂದು ತ್ಯಾಗ ಮಾಡಬೇಕು, ಅಥವಾ ಅವ್ನು ಏನೇನೆಲ್ಲ ಲೈಕ್ ಅವ್ನ ಜೀವನದಲ್ಲಿ ಎಷ್ಟೆಲ್ಲ ಅವನು ಲೈಕ್ ಸರ್ಕಸ್ ನೋಡ್ತಾನೆ, ಇದೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಡೈರೆಕ್ಟರ್ ಸರ್ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗಲಿ. ಈವೆಂಟ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರ್ ಆಲ್ ದ ಬೆಸ್ಟ್ ಟೀಮ್ಗೆ, ಇಲ್ಲಿ ಒಳ್ಳೇದಾಗಲಿ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಸಿನಿಮಾಗೆ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಫಾರ್ ದಟ್. ಆಲ್ ದ ಬೆಸ್ಟ್. ಸೆಂಟ್ರ್ ಹೋದ್ರೆ ಕಳಿಸ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಪುರುಷೋತ್ತಮ ಪ್ರಸಂಗ. ಬೇಸಿಕಲಿ ನಾನು ಮಂಗಳೂರಿನವರು, ನಿರ್ದೇಶಕರು ಮಂಗಳೂರಿನವರು, ಮತ್ತು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಐ ಥಿಂಕ್ ಮಂಗಳೂರಿನವರು ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಅದ್ರ ಜೊತೆಲಿ ಮಂಗಳೂರು ಭಾಷೆ ಬೇರೆ ಇದೆ. ಈ ಭಾಷೆಯ ಚಂದ ಏನು ಅಂತ ಹೇಳಿದ್ರೆ, ಒಂದು ಸಿನಿಮಾನ ಹಾಸ್ಯ ರೂಪದಲ್ಲಿ ಹೇಳಿ ಕೊನೆಗೆ ಖಂಡಿತವಾಗ್ಲೂ ಅದು ಮನಸ್ಸಿಗೆ ನಾಟೋ ಥರ ಆಗೋಯ್ತು ನನಗೆ. ಅಷ್ಟು ಒಳ್ಳೆಯ ಕಥೆ ಇದೆ. ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಮ್ಯೂಸಿಕ್ ಪಾರ್ಟ್ ಇಸ್ ವೆರಿ ಗುಡ್. ಎಡಿಟರ್ ನಮ್ಮ ಫ್ರೆಂಡೇ ಇದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಖುಷಿಯಾಗಿರೋದು ಅಜಯ್ ಪೃಥ್ವಿ. ಇವ್ರ ಪರ್ಫಾರ್ಮೆನ್ಸ್ ನೋಡಿ ನನಗೆ ಹ್ಯಾಟ್ಸ್ ಆಫ್ ಅಂತ ಅನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಫಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರಲಿಲ್ಲ. ನಮ್ಮ ಒಳಗಡೆ ನಮ್ಮ ವಟಾರದ ಒಬ್ಬ ಹುಡುಗನೇ ಈ ಪಾತ್ರವಾಗಿದ್ದಾನೆ ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಎಲ್ಲ ಯಂಗ್ಸ್ಟರ್ಸಿಗೊಂದಿರುತ್ತೆ, ದುಬಾಯಲ್ಲಿ ಏನೋ ಮಾಡ್ತೀನಿ ಅಂತ. ಆ ಒಂದು ಮೆಸೇಜ್ ನನಗೆ ಭಾಳ ಇಷ್ಟ ಆಯಿತು. ನಾವು ದುಬೈಗೆ ಹೋಗಿ ಬರೋಣ, ಬಟ್ ನಮ್ಮ ಉದ್ಯೋಗ ಏನಿದ್ರು ನಾವು ಇಲ್ಲೇ ನಮ್ಮ ನೆಲದಲ್ಲೇ ಮಾಡೋಣ ಅಂತ ನಾವು ಮೆಸೇಜ್ ಇಸ್ ವೆರಿ ಗುಡ್. ಆ್ಯಂಡ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಇದನ್ನು ಚಿತ್ರಮಂದಿರದಲ್ಲಿ ನೋಡಿ. 1ನೇ ತಾರೀಕಿಗೆ ಇದು ರಿಲೀಸ್ ಆಗ್ತಾ ಇದೆ. ಎಲ್ಲರ ಸಿನಿಮಾದಲ್ಲಿ ನೋಡಿ. ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎತ್ಕೊಳ್ಳ ಹೇಳಿ, ಹೇಗಿತ್ತು? ಹೇಗಿತ್ತು? ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ಎಲ್ಲದೂ ಚೆನ್ನಾಗಿತ್ತು. ನಾನು ಯಾರು? ಎಲ್ಲದೂ ನನ್ನ ಹೆಸರು ಚೆನ್ನಾಗಿತ್ತು. ನನ್ನ ಹೆಸರು ಅಜಯ್ ಅಣ್ಣ. ಅಂದ್ರೆ ರಿಯಲ್ ಹೆಸರು ಗೊತ್ತಾ? ಓಕೆ, ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಕ್ಚುಲಿ ನನ್ನ ಮಗಳು ತುಂಬ ಎಮೋಷ್ನಲ್ ಆಗಿಬಿಟ್ಲು ಲಾಸ್ಟಲ್ಲಿ. ಅಮ್ಮ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಎದ್ದು ನಿಂತ್ಕೊಂಡು ಚಪ್ಪಾಳೆ ಎಲ್ಲ ಹೊಡೆದ್ಲು. ಆ್ಯಕ್ಚುಲಿ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಅಜಯ್ ಆಗಲಿ, ರಿಷಿಕಾ ಆಗಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲರೂ ನೋಡಬೇಕಾದಂಥ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಓವರಾಲ್ ಮೂವಿ ವಾಸ್ ಲೈಕ್ ಒಂದು ಒಳ್ಳೆ ಮೆಸೇಜ್. ಇದು ಯೂತ್ಸ್ಗೆ ಬೇಕಾಗಿರೋ ಖಂಡಿತ ಒಳ್ಳೆ ಮೆಸೇಜು. ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಇನ್ಸ್ಪೈರಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ಲಕ್. ಸರ್, ಕಂಗ್ರ್ಯಾಟ್ಸ್ ನಿಮಗೆ. ಪುರುಷೋತ್ತಮ ಅನ್ನೋಂಥ ಪುರುಷೋತ್ತಮ ಪ್ರಸಂಗ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ಅನ್ಬೋದು. ಆ್ಯಂಡ್ ಹೀರೋ ಸರ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ, ಆ್ಯಂಡ್ ಮೇಡಮ್ ಪರ್ಫಾರ್ಮೆನ್ಸು ಸಖತ್ತಾಗಿದೆ. ಪುರುಷೋತ್ತಮ ಅನ್ನೋಂಥ ಒಂದು ಒಳ್ಳೆ ಮನಸ್ಸು ಇರೋವಂಥ ಒಬ್ಬ ಹುಡುಗನ ಕತೆ ಅಂತ ಅನ್ಬೋದು. ಒಂದು ಬಯೋಗ್ರಫಿ ಥರ ಇದೆ ಸಿನಿಮಾ. ಆ್ಯಂಡ್ ನಿರ್ದೇಶನ ತುಂಬ ಅಚ್ಚುಕಟ್ಟಾಗಿದೆ. ಎಸ್ಪೆಷಲಿ ಸಿನಿಮಾದ ಇಂಟ್ರೋಲ್ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೆರಿ ಎಮೋಷ್ನಲ್ ಎಲಿಮೆಂಟ್ಸ್ ಇರೋ ಅಂಥದ್ದು. ಆ್ಯಂಡ್ ಫುಲ್ ಸಿನಿಮಾ ತುಂಬ ಕಾಮಿಡಿ ಇನ್ಸ್ಟ್ರೂಮೆಂಟ್, ಅಂದರೆ ಲೈಕ್ ಕಾಮಿಡಿ ಸೀನ್ಸ್ಗಳು ಸಖತ್ತಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಸಿನಿಮಾದ ರೆಕಾರ್ಡಿಂಗ್ ಇರ್ಬೋದು, ಆ್ಯಂಡ್ ಎಲ್ಲ ಕಲಾವಿದರ ಅಭಿನಯ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿದೆ. ಆ್ಯಂಡ್ ಎಲ್ಲ ತಂತ್ರಜ್ಞರ ಕೆಲಸವೂ ಕೂಡ ತುಂಬ ಅದ್ಭುತವಾಗಿದೆ. ಸಿನಿಮಾಗೆ ಒಳ್ಳೆಯದಾಗಲಿ. ಆ್ಯಂಡ್ ಈ ಥರದ ಒಂದು ಉತ್ತಮ ಸಿನಿಮಾವನ್ನು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಇಲ್ಲ, ತುಂಬ ಚೆನ್ನಾಗಿದೆ. ಯಾಕಂತಂದರೆ ಈ ಥರದ ಒಂದು ಎಮೋಷ್ನಲ್ ಸಬ್ಜೆಕ್ಟ್ನ ಹ್ಯಾಂಡ್ಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಡೈರೆಕ್ಟರ್ ಸಖತ್ತಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಸಿನಿಮಾನ. ಎಸ್ಪೆಷಲಿ ಆ ಕೊನೆ ಸೀನಂತೂ ನನಗೆ ಪರ್ಸ್ನಲಿ ಕಣ್ಣಲ್ಲಿ ನೀರು ಬಂತು, ಅಷ್ಟು ಎಮೋಷ್ನಲಾಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರದ ಒಂದು ಕಥೆನ ಥಿಯೇಟ್ರಲ್ಲಿ ಹೇಳೋದು ಭಾಳ ಕಷ್ಟ. ಅಂದರೆ ಅದು ಪ್ರತಿ ಸೀನ್ನೂ ಕೂಡ ಒಂದು ಅದ್ಭುತವಾಗಿ ಹೇಳಬೇಕಾಗತ್ತೆ, ಪ್ರತಿ ಸೀನ್ನೂ ಕೂಡ ನೀಟಾಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಚೊಕ್ಕವಾಗಿ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ನಿರ್ದೇಶಕರಿಗೆ ಕಂಗ್ರಾಟ್ಸ್. ಆಲ್ ದಿ ಬೆಸ್ಟ್. ಪುರುಷೋತ್ತಮನ ಪ್ರಸಂಗ ಭಾಳಷ್ಟು ಚೆನ್ನಾಗಿ ಮೂಡಿಬಂದಿದೆ.
2.5 ತಾಸಿನಲ್ಲಿ 2 ಪಿಕ್ಚರ್ ನೋಡಿದ ಹಾಗೆ ಆಯಿತು ನನಗೆ. ಯಾಕಂದರೆ ಇಂಟರ್ವೆಲ್ ತನಕ ಕಾಮಿಡಿ ಮತ್ತು ಎಲ್ಲ ವಿಚಾರಗಳು, ದುಬೈಗೆ ಹೋಗುವಂಥ ಕನಸು, ಇಂಟರ್ವೆಲ್ ನಂತರ ಒಂದು ಒಳ್ಳೆಯ ಒಂದು ಎಮೋಷನಲ್ ಮತ್ತು ನಮ್ಮ ನಾಯಕ ನಟನ ಒಂದು ಮಾನವೀಯತೆ ಮತ್ತು ಅವನೊಂದು ಸೇವಾ ಮನೋಭಾವ ಅದನ್ನೆಲ್ಲ ನೋಡುವಾಗ, ಸಹೋದರಿಯ ಮದುವೆ, ಹಣದ ಚಿಂತೆ ಅದೆಲ್ಲ ನೋಡುವಾಗ ಭಾಳಷ್ಟು ಎಮೋಷನ್. ನಾನು ಯಾವ ಸಂದರ್ಭದಲ್ಲಿ ಕೂಡ ನಿಜ ಜೀವನದಲ್ಲಿ ಕೂಡ ಅಳುವವಲ್ಲ, ಆದರೆ ಕೊನೆ ಗಳಿಗೆಯಲ್ಲಿ ನನಗೆ ನಿಜಕ್ಕೂ ಆ ಒಂದು ಎಮೋಷನಲ್ ಫೀಲಿಂಗ್ ಆಗಿ ಕಣ್ಣಲ್ಲಿ ಅಳು ಬಂತು. ನನ್ನ ಸ್ನೇಹಿತರಾದ ಅಬೂಬಕರ್ ಪುತ್ತೂರು ನಾವು ಜೊತೆಗೆ ಕೂತಿದ್ದೆವು, ಅಳು ಬಂತು. ನಿಜಕ್ಕೂ ಇದೊಂದು ಉತ್ತಮ ಚಿತ್ರ. ಯಾಕಂದರೆ ನಾನು ಮಂಗಳೂರಿಗ, ನಮ್ಮ ಮಂಗಳೂರಿನ ಭಾಷೆಯಲ್ಲಿ ಮಾತನಾಡಿ ಅದನ್ನು ಭಾಳಷ್ಟು ಚೆನ್ನಾಗಿ ಸಂಭಾಷಣೆ ಬಂದಿದೆ. ಅದರ ಜೊತೆಗೆ ವಿಶೇಷವಾಗಿ ಇದರ ನಿರ್ಮಾಪಕರಾದಂಥ ರವಿಯವರಿಗೂ ಹಾಗೂ ನಿರ್ದೇಶಕರಾದಂತಹ ದೇವದಾಸ್ ಕಾಪಿಕಾಡ್ ಮತ್ತು ಅವರ ಟೀಮ್ಗೆ, ವಿಶೇಷವಾಗಿ ರವಿ ಮತ್ತು ದೇವದಾಸ್ ಕಾಪಿಕಾಡನ್ನು ಕೊಂಡಿಯಾಗಿ ಇರಿಸಿದಂಥ ಅಬೂಬಕರ್ ಪುತ್ತೂರವರಿಗೂ ಕೂಡ ಕೃತಜ್ಞತೆಗಳು. ವಿಶೇಷ ಅಂದರೆ ನಮ್ಮ ಅಜಯ್ ಪೃಥ್ವಿಯವರು ಅವರ ಒಂದು ಏನು ಇದಕ್ಕೆ ಒಂದು ತುಂಬ ಒಂದು ಜೀವ ತುಂಬಿದ್ದಾರೆ. ಈ ಒಂದು ಚಿತ್ರಕ್ಕೆ ಜೀವ ತುಂಬಿದಂಥ ಅಜಯ್ ಪೃಥ್ವಿಯವರಿಗೂ ಹಾಗೂ ನಾಯಕ ನಟಿ ಋಷಿಕಾ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಚಿತ್ರ ಯಶಸ್ಸು ಕಾಣ್ತದೆ. ಯಾಕಂದರೆ ಈ ಚಿತ್ರ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗೆ ಒಂದು ಹೇಳಿ ಮಾಡಿಸಿದಂಥ ಚಿತ್ರ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ಓಡಾಡುತ್ತಿದ್ದರೂ ವಿಶೇಷವಾಗಿ ಕರಾವಳಿ ಜಿಲ್ಲೆಗೆ ಹೇಳಿ ಮಾಡಿಸಲಾಗಿದೆ. ಆ ದುಬೈ ಕನಸು ಅದೆಲ್ಲ ನಮ್ಮ ಊರಿನಲ್ಲಿ ಆಗುವಂಥ ಒಂದು ಯುವ ಸಮೂಹದಲ್ಲಿ ಆಗುವಂಥ ಒಂದು ನಿಜ ಘಟನೆ. ಅದನ್ನು ಇಲ್ಲಿ ಸಾದರಪಡಿಸಿದ್ದೀನಿ. ನಿಮಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಗೆ ಕಾಣಿಸ್ಲಿ. ಮೊದಲನೇದಾಗಿ ಎಲ್ಲರಿಗೂ ಹೇಳಬೇಕಾದ್ರೆ ಹಬೀಬಿ ಕಮ್ ಟು ಪುರುಷೋತ್ತಮ ಪ್ರಸಂಗ ಅಂತ, ಬಿಕಾಸ್ ತುಂಬಾ ಅದ್ಭುತವಾಗಿದೆ ಮೂವಿ. ಒಳ್ಳೆ ಕಾಮಿಡಿ ಜಾನರ್ ಆ್ಯಂಡ್ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಅಜಯ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್. ನಾನು ಅದನ್ನೇ ಮುಂಚೆ ಹೇಳಿದೆ, ನಿನ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಯು ಲುಕ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಸೊ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಕಾಮಿಡಿ ಇದೆ ಆ್ಯಂಡ್ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂಸ್ನ ತೋರಿಸಿದ್ದಾರೆ. ಆ್ಯಂಡ್ ವೆರಿ ಸೋಷಿಯಲ್ ಥಾಟ್ ಅನ್ನೋದಿದೆ. ಏನಂತಂದರೆ ದ ಗ್ರಾಸ್ ಇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಂತ, ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಐ ರಿಯಲಿ ವಿಶ್ ಆಲ್ ದಿ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಗುಡ್ ಲಕ್. ಗುಡ್ ಲಕ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿತ್ತು. ನಿಮಗೂ ಅಷ್ಟೇ. ಥ್ಯಾಂಕ್ ಯು. ದೇವದಾಸ್ ಕಾಪಿಕಾಡ್ ಅವರು ನಿರ್ದೇಶನ ಮಾಡಿರೋ ಪುರುಷೋತ್ತಮ ಪ್ರಸಂಗ ಮೂವಿ ನಾನು ಈಗಷ್ಟೇ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ ಅಜಯ್ ಮತ್ತು ರಿಷಿಕಾ ಮೇಡಮ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಮೂವಿಯಲ್ಲಿ ನನಗೆ ಕಾಮಿಡಿ ಕಂಟೆಂಟ್ಸ್ ತುಂಬ ಇಷ್ಟ ಆಯಿತು. ಕಾಮಿಡಿ ಒಂದೇ ಅಂತ ಅಲ್ಲ, ಕಾಮಿಡಿ ಎಷ್ಟು ಇಷ್ಟ ಆಗುತ್ತೋ ಅದೇ ಥರ ಎಮೋಷ್ನಲ್ ಕಂಟೆಂಟ್ಸು ಎಷ್ಟೊಂದು ಕಡೆ ಬರುತ್ತೆ. ಅದು ಕೂಡ ನಮಗೆ ಎಲ್ಲೋ ಒಂದು ಕಡೆ ತಾಗುತ್ತೆ. ಮತ್ತು ಎಲ್ಲ ವಯಸ್ಸಿನ ಏಜ್ ಗ್ರೂಪ್ ಅವರು ಇದನ್ನು ಫ್ಯಾಮಿಲಿ ಸಮೇತವಾಗಿ ಕೂತ್ಕೊಂಡು ನೋಡೋ ಅಂಥ ಮೂವಿ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಅಜಯ್ ಅವರು ಎಷ್ಟೊಂದು ಕಡೆ ಎಮೋಷನ್ಸ್ನ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ. ಸೊ ನಮಗೆ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಅದು ರೀಚ್ ಆಗ್ತಿದೆ. ಸೊ ಎಲ್ಲರೂ ಬಂದು ಈ ಮೂವಿನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಈ ಮೂವಿನ ಮಿಸ್ ಮಾಡಬೇಡಿ. ಕಾಮಿಡಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಫೈನಲಾಗಿ ಹೇಳಬೇಕಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ. ಯಾರಿಗೆ ನಮ್ಮೂರನ್ನ ಬಿಟ್ಟು ಬೇರೆ ಕಡೆ ಎಲ್ಲೋ ನಾನು ದುಡಿತೀನಿ, ಹಣ ಸಂಪಾದನೆ ಮಾಡ್ತೀನಿ ಅಂತ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿರ್ತಾರಲ್ಲ, ಆಸೆ ಒಂದೇ ಅಲ್ಲ, ಒಂಥರ ಹುಚ್ಚುತನನೂ ಇರುತ್ತೆ ಕೆಲವರಿಗೆ. ಅಂಥವರು ಈ ಮೂವಿನ ನೋಡಬೇಕು. ತುಂಬ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಪ್ಲೀಸ್ ಯಾರೂ ಮಿಸ್ ಮಾಡಬೇಡಿ. ಪುರುಷೋತ್ತಮನ ಪ್ರಸಂಗನ ದಯವಿಟ್ಟು ವೀಕ್ಷಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಕುಲ್ ಅಭ್ಯಂಕರ್. ಪುರುಷೋತ್ತಮನ ಪ್ರಸಂಗ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದೀನಿ, ಹಾಡುಗಳು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್. ಫಸ್ಟ್ ಆಫ್ ಆಲ್ ಅಜಯ್ ಹಾಗೂ ರಿಷಿಕಾ ಅವ್ರನ್ನ ಕಾಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಈ ಮೂವಿಯಲ್ಲಿ ಅವ್ರದ್ದು ನಟನೆಯನ್ನು ಏನು ತೋರಿಸಿದ್ದಾರೆ, ಐ ಥಿಂಕ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ನಾನು ಫಸ್ಟ್ ಪಿಕ್ಚರು ಐ ಥಿಂಕ್ ರಿಷಿಕಾ ಅವ್ರದ್ದು ಅಜಯ್ ಅವ್ರದ್ದು ಇದೇ ಫಸ್ಟ್ ಮೂವಿ ನಾನು ನೋಡಿದ್ದು ನನ್ನ ಹತ್ರ ಬಂದಾಗ. ಅದಾದಮೇಲೆ ರಿಷಿಕಾ ಅವ್ರದ್ದು ಜೂನಿ ಬಂದಿತ್ತು. ಸೊ ನೋ ಡೌಟ್ಸ್ ಅಬೌಟ್ ಹರ್. ಐ ಥಿಂಕ್ ಕೆಲವೇ ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ಐ ಥಿಂಕ್ ಐ ಸಿ ಹರ್ ಆ್ಯಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೀರೋಯಿನ್ಸ್ ಇನ್ ಇಂಡಿಯಾ.
ಹಾಗೂ ಅಜಯ್ ಅವರು ಸರ್ಪ್ರೈಸ್ ಪ್ಯಾಕೇಜ್ ದ ವೇ ಹಿ ಹ್ಯಾಸ್ ಆ್ಯಕ್ಟೆಡ್ ಇನ್ ದಿಸ್ ಮೂವಿ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋಕ್ಕಾಗಿರಲಿ ಹಾಡ್ ಮಾಡೋಕ್ಕಾಗಿರಲಿ ಅವರೇ ಕರ್ಕೊಂಡು ಹೋದರು ನನ್ನನ್ನು ಎಲ್ಲೂ ಅಡಚಣೆ ಇಲ್ಲದೆ ತುಂಬ ಆರಾಮಾಗಿ ಇಮೋಷನ್ಸ್ನ ಪೋರ್ಟ್ರೇ ಮಾಡೋಕ್ಕೆ ತುಂಬ ಸುಲಭ ಆಯಿತು. ಯಾಕಂದರೆ ನಾವು ಸಂಗೀತ ನೀಡೋಕ್ಕೆ ಇವರಿಬ್ಬರದ್ದು ಆ್ಯಕ್ಟಿಂಗ್ ತುಂಬ 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 ಮುಖ್ಯ ಆಗುತ್ತೆ. ಕಥೆಯನ್ನಾಗಿರಲಿ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರಲಿ, ಅಜಯ್ ಅವರು ಹೋಗ್ತಿರೋ ಜರ್ನಿ, ಒಂದು ಡ್ರೀಮ್, ದುಬೈಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಡ್ರೀಮಿಂದ ಮುಂದೆ ಹೇಗೆ ಲೈಫ್ ಹೋಗುತ್ತೆ ಅನ್ನೋದು ಅವ್ರು ತುಂಬ ಚೆನ್ನಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ದ ಹೋಲ್ ಟೀಮ್. ಇದೊಂದು ಫ್ಯಾಮಿಲಿ ಮೂವಿ, ಸೊ ಎಲ್ಲರೂ ಸಕುಟುಂಬ ಸಪರಿವಾರ ಬರಬೇಕು. ಈ ಕಥೆನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಎಂಟರ್ಟೈನ್ಮೆಂಟ್ ಫುಲ್ಲಾಗಿದೆ. ದೇವದಾಸ್ ಕಾಪಿಕಾಡ್ ಸರ್ ಅವರ ಡೈರೆಕ್ಷನ್ಸ್, ಕಾಮಿಡಿಗಂತೂ ಏನೂ ಕಮ್ಮಿ ಇಲ್ಲ. ಅಷ್ಟೇ ಸ್ಟ್ರಾಂಗಾಗಿ ಇಮೋಷನ್ಸ್ನೂ ಪೋರ್ಟ್ರೇ ಮಾಡಿದ್ದಾರೆ. ಈ ಚಿತ್ರದಲ್ಲಿ 4 ಹಾಡಿವೆ. ರೊಮ್ಯಾಂಟಿಕ್ ಹಾಡಿದೆ, ಪ್ಯಾಥೋ ಸಾಂಗ್ ಇದೆ, ಇನ್ಸ್ಪಿರೇಷ್ನಲ್ ಸಾಂಗ್ ಇದೆ. ಅಚ್ಚುಮೆಚ್ಚು ನಿನ್ನ ಕಂಡರೆ ಅಂತ ಜಯಂತ್ ಕಾಯ್ಕಿಣಿ ಸರ್ ಅವ್ರು ಬರೆದಿರೋದು, ಹಾಗೂ ನಾಗೇಂದ್ರ ಪ್ರಸಾದ್ ಅವರು ಇನ್ಸ್ಪಿರೇಷನ್ ಸಾಂಗ್ ಬರೆದಿದ್ದಾರೆ. ದೊಡ್ಡರಂಗೇಗೌಡ ಸರ್ ಅವ್ರು ಬರೆದಿದ್ದಾರೆ, ಒಂದೊಳ್ಳೆ ಜಾನಪದ ಗೀತನ ಬರೆದು, ಹಾಗೂ ದೇವದಾಸ್ ಕಾಪಿಕಾಡ್ ಸರ್ ಅವರೇ ಒಂದೊಳ್ಳೆ ಪ್ಯಾಥೋ ಸಾಂಗ್ನ ಬರೆದಿದ್ದಾರೆ. ಸೊ ಇಟ್ಸ್ ಅ ಫಿಲ್ಮ್ ಪ್ಯಾಕ್ಡ್ ವಿತ್ ಲಾಟ್ ಆಫ್ ಇಮೋಷನ್ಸ್ ಆ್ಯಂಡ್ ಡ್ರಾಮಾ ಆ್ಯಂಡ್ ಕಾಮಿಡಿ ಆ್ಯಂಡ್ ಫನ್. ಸೊ ಎಲ್ಲರೂ ಬನ್ನಿ, ನಿಮ್ಗೆ ಗ್ಯಾರಂಟಿ ಪೈಸಾ ವಸೂಲಾಗುತ್ತೆ ಈ ಚಿತ್ರದಲ್ಲಿ. ಲೆಟ್ಸ್ ಸಿ ಯು ಆಲ್ ಆನ್ 2nd March. ಫಸ್ಟ್ ಮಾರ್ಚ್, ಸಾರಿ, ಲೆಟ್ಸ್ ಸಿ ಯು ಆಲ್ ಆನ್ 1st March. ಥ್ಯಾಂಕ್ ಯು. ಅರ್ಜುನ್ ಅಣ್ಣ, ಮೈ ಮದರ್. ಹಾಯ್, ಇವರು ಅಜಯ್ ಅವರಮ್ಮ, ನಮ್ಮ ಫ್ಯಾಮಿಲಿ ಥರ ನಮ್ಮ ಅಕ್ಕ. ಪುರುಷೋತ್ತಮನ ಪ್ರಸಂಗದ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಒಂದು ಫೀಲ್ ಗುಡ್ ಸಿನಿಮಾ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಮತ್ತು ಅದರಲ್ಲಿ ಹೇಳಿರುವಂಥ ವಿಚಾರ ಎಲ್ಲರಿಗೂ ಏನು ದುಬೈಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಅಂತ. ನಿಜವಾಗ್ಲೂ ಅದೆಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ. ನಮ್ಮ ಇಂಡಿಯಾ, ನಮ್ಮ ಭಾರತ ದೇಶ, ನಮ್ಮ ಭರತ ಭೂಮಿ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲೇ ಎಲ್ಲನೂ ಮಾಡಿ ತೋರಿಸ್ಬೋದು, ಇಲ್ಲೇ ಅದ್ಭುತವಾಗಿ ಕನಸುಗಳನ್ನ ಕಾಣ್ಬೋದು, ಇಲ್ಲೇ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾ ಮುಖಾಂತರ ಒಂದಷ್ಟು ಫ್ಯಾಮಿಲಿ ಡ್ರಾಮಾನ ಇಟ್ಕೊಂಡು ಹೇಳಿರುವಂಥ ಸಿನಿಮಾ. ತುಂಬ ನಮ್ಮ ಅಜಯ್ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಮತ್ತು ರಿಷಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವದಾಸ್ ಕಾಪಿಕಾಡ್ ಡೈರೆಕ್ಟರ್ ತುಂಬ ಬ್ಯೂಟಿಫುಲ್. ಒಂದು ಆ ಮಂಗಳೂರು ಮತ್ತು ಕುಂದಾಪುರ ಈ ಕಡೆ ಈ ಸೈಡಲ್ಲಿ ಆ ಲ್ಯಾಂಗ್ವೇಜನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿದೆ. ಮತ್ತು ಇದ್ರ ನಿರ್ಮಾಪಕರು ಬಂದು ನನಗೆ ತುಂಬ ಕ್ಲೋಸ್ ಫ್ರೆಂಡು, ನಮ್ಮ ರವಿ ಅಣ್ಣ ಅಂತ. ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈರ್ ಟೀಮ್ಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪುರುಷೋತ್ತಮನ ಪ್ರಸಂಗ ಈಗಷ್ಟೇ ನೋಡ್ಕೊಂಡು ಬರ್ತಾ ಇದ್ದೀವಿ. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಜಯ್ ಆಗಲಿ, ರಿಷಿಕಾ ನಾಯಕ್ ಆಗಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇವ್ರನ್ನ ನೋಡ್ತಾ ಇದ್ದರೆ ಹೊಸಬ್ರು ಅಂತ ಅನಿಸಲ್ಲ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಪ್ಪ ಅಂದರೆ ಸಿನಿಮಾದಲ್ಲಿ ವಿಶೇಷತೆ ಆ ಮೌಲ್ಯಗಳಾಗಲಿ, ಒಂದು ಸಂಬಂಧ ಆಗಲಿ, ಪ್ರತಿಯೊಬ್ಬರು ಇವತ್ತು ಏನೋ ಒಂದು ಯುವಕರಲ್ಲಿ ಒಂದು ಕನಸು ಕಟ್ಕೊಂಡಿರ್ತಾರೆ. ಆ ಕನಸು ನನಸು ಮಾಡೋದಕ್ಕೆ ಎಷ್ಟು ಹೋರಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬರು ಯಾವುದೇ ಕರ್ನಾಟಕದಲ್ಲಿ ಕನ್ನಡ ಜನತೆ ಯಾವತ್ತೂ ಹೊಸ ಸಿನಿಮಾಗಳು ಹೊಸಬ್ರು ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಮಾಡಿದ್ದಾರೆ. ಹಾಗೆ ಈ ಸಿನಿಮಾಗೂ ಪ್ರತಿಯೊಬ್ಬರು ಕನ್ನಡಿಗರು ಪ್ರೋತ್ಸಾಹ ಮಾಡಬೇಕು. ಯುವ ಜನತೆಗೆ ಎಲ್ರಿಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ, ಕುಟುಂಬದ ಸಮೇತ ಬಂದು ಕೂತ್ಕೊಂಡು ತುಂಬ ಚೆನ್ನಾಗಿ ನೋಡ್ಬೋದು. ಎಲ್ರಿಗೂ ಒಳ್ಳೆ ಮನೋರಂಜನೆ ಸಿಗುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಾಯ್, ಕಂಗ್ರ್ಯಾಚುಲೇಷನ್ಸ್ ಅಜಯ್. ನಿಮಗೆಲ್ಲ ಹಾಗೆ ಬೇರೆ ನಾನು ಗ್ಯಾಪಲ್ಲಿ ಹೇಳಿದ್ದೀನಿ. ಅದೇ ಬ್ರೋ, ಚೆನ್ನಾಗಿ ಮಾಡಿದ್ದೀರಾ, ಮಾತಾಡಿ ಸರ್. ಮೊದಲನೇದಾಗಿ ಅಜಯ್ ಅವ್ರಿಗೆ ಯುನೋ ಆಲ್ ದಿ ವೇ ಬೆಸ್ಟ್. ಫಸ್ಟ್ ಟೈಮ್ ಡೆಬ್ಯೂ ಥರ ತೋರಿಸ್ತಾನೆ. ಇಟ್ ಲುಕ್ಸ್ ಲೈಕ್ ಎ ವೆರಿ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಬಟ್ ಬೋತ್ ದ ಹೀರೋ ಆ್ಯಂಡ್ ದ ಹೀರೋಯಿನ್. ಪುರುಷೋತ್ತಮನ ಈ ಒಂದು ಸಿನಿಮಾ ಎಲ್ಲೋ ಒಂದು ಕಡೆ ಒಂದು ಮಲಯಾಳಂ ಸಿನಿಮಾ, ಒಂದು ಮಲಯಾಳಂ ಹಿನ್ನೆಲೆ, ಒಂದು ಗ್ರಾಮದ ಒಂದು ಪುಟ್ಟ ಕಥೆ ಅಂತ ಹೇಳ್ಬೋದು. ಹಲವಾರು ಜನ ಕೇರಳ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, 90% ಜನ ವೀಸಾ ತೊಗೊಂಡು ದುಬೈಗೆ ಹೋದರೆ ಜೀವನ ಸೆಟ್ಲಾಗ್ಬಿಡುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆಯಿಂದ ಆಚೆ ಒಂದು ಬೇರೆ ಒಂದು ಲೋಕನೇ ಇದೆ. ನಮ್ಮ ಇಂಡಿಯಾದಲ್ಲೇ, ನಮ್ಮ ಊರಲ್ಲೇ ಇದ್ಬಿಟ್ಟು ಸಾಧನೆ ಮಾಡುವಂಥ ಒಂದು ಸೂಕ್ಷ್ಮವಾದ ಮೆಸೇಜನ್ನು ಡೈರೆಕ್ಟ್ರು ಮತ್ತು ಆ್ಯಕ್ಟ್ರ್ ಇದನ್ನು
ತುಂಬ ಕೇರ್ಫುಲ್ಲಾಗಿ ಕ್ಲೈಮ್ಯಾಕ್ಸ್ ತನಕ ತೊಗೊಂಬಂದಿದ್ದಾರೆ. ಇದರಲ್ಲಿ ಇಮೋಷನ್ಸ್ ಇದೆ, ಮತ್ತು ಇದರಲ್ಲಿ ಬ್ಲೆಂಡ್ ಆಫ್ ಲವ್ ಇದೆ, ಸ್ಯಾಕ್ರಿಫೈಸ್ ಇದೆ, ಒಂದೊಳ್ಳೆ ಟೀಮ್ ವರ್ಕ್ ಅಂತ ಹೇಳ್ಬೋದು. ಟೆಕ್ನಿಕಲಿ ಸಿನಿಮಾಟೋಗ್ರಫಿ ವೈಸ್ ಆಗಲಿ, ಮ್ಯೂಸಿಕ್ ವೈಸ್ ಆಗಲಿ, ಒಂದು 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 ಸಣ್ಣ ಎಲೆಯನ್ನು ಒಂದು ಬ್ಯೂಟಿಫುಲ್ ಬ್ಯಾಕ್ಡ್ರಾಪಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ಸಿನಿಮಾ. ನನ್ನ ಪ್ರಕಾರ ಇದೊಂದು ಬ್ಯೂಟಿಫುಲ್ ಜರ್ನಿ ಆಫ್ ಎವ್ರಿ ಪರ್ಸನ್ ಜರ್ನಿ. ಸೊ ಹಾಗಾಗಿ ಇಟ್ಸ್ ಎ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಈ ಸಿನಿಮಾ ಒಳ್ಳೆಯದಾಗಲಿ, ಅಜಯ್ ಅವ್ರಿಗೂ ನಿಮ್ಮೆಲ್ರಿಗೂ ಸಿನಿಮಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸುರ. ಇಡೀ ಸಿನಿಮಾ ಮೈಲ್ಡಾಗಿ ನಗ್ತಾನೆ ಹೋಗ್ತೀರಾ ಇರ್ತದೆ, ಅಷ್ಟು ತುಂಬ ಚೆನ್ನಾಗಿ ಮಾಡಿದೆ. ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಆಮೇಲೆ ಅಜಯ್ ಅವರು ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರದರ್. ಒಳ್ಳೆಯದಾಗಲಿ ನಿಮಗೆ. ಇವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾರಲ್ಲ, ಒಳ್ಳೆಯದಾಗಲಿ. ಇದೇ ಮಾರ್ಚ್ 1ಗೆ ರಿಲೀಸ್ ಆಗ್ತಿದೆ ಮೂವಿ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿ. ನಾನಂತೂ ದುಬೈ ಹೋಗೋದೇ ಇಲ್ಲ, ಸಿನಿಮಾ ನೋಡೋ ಇಲ್ಲೇ ಇರೋಣ ಅಂತ. ಆಲ್ ದಿ ವೆರಿ ಬೆಸ್ಟ್. ಲುಕಿಂಗ್ ಗುಡ್. ಎಲ್ಲರಿಗೂ ನಮಸ್ಕಾರಗಳು. ಪುರುಷೋತ್ತಮ ಪ್ರಸಂಗದ ಚಿತ್ರಕಥೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದರಲ್ಲಿ ನಟಿಸಿರ್ತಕ್ಕಂಥ ಅಜಯ್ ಪೃಥ್ವಿ ಅವರು ಭಾಳ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ ಹಾಗೂ ಅವ್ರಿಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ. ಇದು ಎಲ್ಲ ಫ್ಯಾಮಿಲಿ ಬಂದು ನೋಡೋಂಥ ಚಲನಚಿತ್ರ ಆಗಿದೆ. ದಯವಿಟ್ಟು ಎಲ್ಲರಿಗೂ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಎಲ್ಲ ಕುಟುಂಬ ಸಮೇತವಾಗಿ ಬಂದು ಈ ಚಲನಚಿತ್ರ ನೋಡಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ನಮಸ್ಕಾರ. ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಸಿನಿಮಾ ನೋಡಿದ್ದೆ. ನಮ್ಮ ಹೀರೋ ಬಗ್ಗೆ ಸಿಕ್ಕಾಪಟ್ಟೆ ರಿವ್ಯೂ ಇತ್ತು, ಪುರುಷೋತ್ತಮ ಪ್ರಸಂಗ. ಯಾಕಂದರೆ ಈ ಸಿನಿಮಾ ಆದಮೇಲೆ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಸೇಮ್ ಹೀರೋಗೆ, ನಾಟ್ ಔಟ್ ಅಂತ. ಆ ಸಿನಿಮಾ ಬೇರೆ ಜಾನರು, ಬಟ್ ಅಲ್ಲಿನ ಪರ್ಫಾರ್ಮೆನ್ಸ್ಗೂ ಇಲ್ಲಿನ ಪರ್ಫಾರ್ಮೆನ್ಸ್ಗೂ ನಾನು ನೋಡಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಹೀರೋ ಅವ್ರು ಏನು ಬ್ಯಾಕ್ಗ್ರೌಂಡ್ ಬಂದಿದ್ರು ಆ್ಯಕ್ಟಿಂಗ್ ಸ್ಕೂಲಿಂದ, ವೆರಿ ಗುಡ್. ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಅಷ್ಟೇ, ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಸಿನಿಮಾ ಒಂದು ಫ್ರೆಶ್ ಕಂಟೆಂಟು ಕನ್ನಡಕ್ಕೆ. ಒಂದು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಒಂದು ಹೊಸ ತಂಡ, ಒಂದು ಹೊಸ ಜಾನರ್ ಸಿನಿಮಾನ ಕನ್ನಡಕ್ಕೆ ಕೊಟ್ಟಿದ್ದಾರೆ, ಅದೊಂದು ಖುಷಿ ಇದೆ. ಆಲ್ ದ ಬೆಸ್ಟ್ ನಮ್ಮ ಪ್ರೊಡಕ್ಷನ್ ಹೌಸ್ಗೂ ಮತ್ತು ನಮ್ಮ ಹೀರೋಗೆ. ಒಳ್ಳೆಯದಾಗಲಿ. ಓಕೆ, ಈ ಸಿನಿಮಾ ಆದಮೇಲೆ ನೆಕ್ಸ್ಟ್ ಮಂತ್ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅದಕ್ಕೂ ಕೂಡ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೇ ನನ್ನ ಪ್ರಸಂಗ. ಟೈಮ್ ಮಾಡಿಕೊಂಡು ಸ್ವಲ್ಪ ನೋಡಿ ಆಯಿತಾ? ಥ್ಯಾಂಕ್ ಯು. ಮಾರ್ಚ್ 1 ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ. ಲೆಟ್ಸ್ ಮೀಟ್ ಆನ್ ಮಾರ್ಚ್ 1 ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಣ್ಣ ಮಾತಾಡ್ಬಿಡಿ. ಹಾಯ್, ಸಿನಿಮಾ ನೋಡಿದೆ. ಒಂದು ಬ್ಯೂಟಿಫುಲ್ ಎಮೋಷನ್ ಇರುವಂಥ ಮೂವಿ. ನಮ್ಮ ಅಜಯ್ ತುಂಬ ಬ್ಯೂಟಿಫುಲ್ ಪರ್ಫಾರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಲ್ಲ ಟೆಕ್ನಿಷಿಯನ್ಸ್ದು ಕೆಲಸ ನೀಟಾಗಿ ಕಾಣಿಸುತ್ತೆ. ಇಟ್ಸ್ ನಾಟ್ ಅಬೌಟ್ ಮೂವಿ ಮೇಡ್ ವೆರಿ ಕಮರ್ಷಿಯಲಿ. ತುಂಬ ಕ್ಲೀನಾಗಿ ನರೇಟ್ ಮಾಡಿರೋಂಥ ಸಿನಿಮಾ ಇದು. ಸ್ಲೋ ಮೂವಿಂಗು ಸಿನಿಮಾಸ್ನ ತುಂಬ ಜನ ನೋಡಲ್ಲ, ಬಟ್ ಇದೆಲ್ಲ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಅಜಯ್ ನನಗೆ ತುಂಬ ಬೇಕಾಗಿರೋ ಗೆಳೆಯ. ನಾನು ಅವ್ರದ್ದೇ ಒಂದು ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಾಯಿದ್ದೀನಿ. ಬಟ್ ಈ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಆಬ್ವಿಯಸ್ಲಿ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟ್ರು ಹಿಮ್ಸೆಲ್ಫ್ ಆ್ಯಕ್ಟ್ ಮಾಡಿದ್ದಾರೆ. ಹೌದು, ಎಸ್, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೌದು, ಅಂದರೆ ಫಸ್ಟ್ ಟೈಮು ಸರ್, ಅಂದರೆ ಕಾನ್ಫಿಡೆನ್ಸ್ ಇತ್ತು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಅಂತ. ಬಟ್ ಫಸ್ಟ್ ಟೈಮು ಸ್ವಲ್ಪ ನರ್ವಸ್ ಇರ್ತದೆ, ಯಾಕಂದರೆ ಮನೆ ಮಂದಿ ಮತ್ತು ನಮ್ಮ ಸೆಲೆಬ್ರಿಟೀಸ್ ಬಂದು ನೋಡಬೇಕಾದ್ರೆ ಅವ್ರದ್ದೇ ಒಂದು ಒಪಿನಿಯನ್ ಇರ್ತದೆ. ಅದು ಒಂದು ಫೀಲಿಂಗ್ ತುಂಬ ಭಯ ಆಗ್ತದೆ. ಬಟ್ ಈಗ ಒಂದು ಸ್ವಲ್ಪ ತೃಪ್ತಿ, ಚೆನ್ನಾಗಿ ಬಂದಿದೆ ಅಂತ ಮೂವಿ. ಸೊ ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಫ್ಯಾಮಿಲಿ ಮಂದಿ ಕೂತ್ಕೊಂಡು ನೋಡುವಂತಹ ಮೂವಿ. ಎಲ್ಲೇ ಆಗಲಿ ಒಂದು ಅನ್ವಾಂಟೆಡ್ ಸೀನ್ಸ್ ಆದರೂ ಇರಲಿಲ್ಲ. ಜನ ಎಂಜಾಯ್ ಮಾಡ್ತಿದ್ರು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಾರ್ಚ್ 1 ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಒಮ್ಮೆ ನೋಡಿ ಆಯಿತು. ಥ್ಯಾಂಕ್ ಯು. ಐ ಮೀನ್ ಅವ್ರಿಗೆ ಫಿಲ್ಮ್ ಬಗ್ಗೆ ಏನೇ ಹೇಳಬೇಕಿತ್ತು ಅವ್ರು ಹೇಳಿದ್ದಾರೆ. ಸೊ ಐ ವಾಂಟ್ ಟೆಲ್ ಜಸ್ಟ್ ಒನ್ ಥಿಂಗ್. ನಾವು ಇಬ್ಬರು ಮಾಡಿದ್ದು ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ ಪುರುಷೋತ್ತಮ ಪ್ರಸಂಗ. ಆ್ಯಂಡ್ ನಾವು ಸೆಟಲ್ ಪರ್ಫಾರ್ಮ್ ಮಾಡಬೇಕಾದ್ರೆ ಐ ವಾಸ್ ರಿಯಲಿ ಇನ್ಸ್ಪೈರ್ಡ್ ಬೈ ಹಿಮ್. ಇವತ್ತು ಸಿನಿಮಾ ನೋಡಬೇಕಾದ್ರೆ
ಇವತ್ತು ಸಿನಿಮಾ ನೋಡಬೇಕಾದ್ರೆ ಅಗೇನ್ ಐ ವಾಸ್ ಮೂವ್ಡ್ ಬೈ ಹಿಸ್ ಪರ್ಫಾರ್ಮೆನ್ಸ್. ಐ ವಾಸ್ ಜಸ್ಟ್ ರಿಮೈಂಡೆಡ್ ಅವ್ರು ಎಷ್ಟು ಒಳ್ಳೆ ಆರ್ಟಿಸ್ಟ್ ಅಂತ. ಸೊ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಫಿಲ್ಮ್ನ. ಸೊ ಐ ಆಮ್ ರಿಯಲಿ ಹ್ಯಾಪಿ that Ajay's amazing talent is out there right now, and all the best to you and to me for the film. Thank you. Thank you. ಭಯ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು. ಹರಿಸಿ ಹಾರೈಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶೋರ್.